ಸ್ನೇಹಿತರೆ ನಮಸ್ಕಾರ. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಗದ್ಯ ಪ್ರಕಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕನ್ನಡ ಸಣ್ಣ ಕಥೆಗಳು. ಈ ಕನ್ನಡ ಸಣ್ಣ ಕಥೆಗಳು ಪಾಶ್ಚಾತ್ಯರ ಪ್ರಭಾವದಿಂದಾಗಿ ಕನ್ನಡಕ್ಕೆ ಬಂದಂಥದ್ದು. ಇಂಗ್ಲೀಷಿನ ಶಾರ್ಟ್ ಸ್ಟೋರಿ ಎಂಬುದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಸಣ್ಣ ಕಥೆ ಅನ್ನುವಂಥದ್ದನ್ನು ಬಳಸಲಾಗ್ತಾ ಇದೆ. ಪಂಜೆಯವರನ್ನು ಕನ್ನಡದ ಅಂದರೆ ಪಂಜೆ ಮಂಗೇಶರಾಯರನ್ನು ಕನ್ನಡದ ಪ್ರಥಮ ಕಥೆಗಾರರು ಅಂತ ಗುರುತಿಸಲಾಗಿದೆ. ಇವರ ನನ್ನ ಚಿಕ್ಕ ತಾಯಿ ಎನ್ನುವಂಥ ಕತೆ ಕನ್ನಡದಲ್ಲಿ ಪ್ರಕಟವಾದಂಥ ಪ್ರಥಮ ಸಣ್ಣ ಕತೆ. ಈ ನವೋದಯ ಸಾಹಿತ್ಯದ ಪ್ರಮುಖವಾದಂಥ ಕಥೆಗಾರರು, ಅವರ ಕಥಾ ಸಂಕಲನಗಳು, ಕಥೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಕನ್ನಡದ ಮೊದಲ ಕಥೆಗಾರರು ಎನಿಸ್ಕೊಂಡಂಥ ಪಂಜೆ ಮಂಗೇಶರಾಯರ ಕುರಿತಾಗಿ ನೋಡೋಣ. 1900ರಲ್ಲಿ ಪಂಜೆಯವರ ನನ್ನ ಚಿಕ್ಕ ತಾಯಿ, ನನ್ನ ಚಿಕ್ಕ ತಂದೆ, ಭಾರತ ಶ್ರವಣ ಈ ಮೊದಲಾದ ಕಥೆಗಳು ಅಂದಿನ ಸುವಾಸಿನಿ ಪತ್ರಿಕೆಯಲ್ಲಿ ಪ್ರಕಟ ಆಗ್ತವೆ. ಈ ಪತ್ರಿಕೆಯ 1900ರ ಆಗಸ್ಟ್ ಸೆಪ್ಟೆಂಬರ್ ಸಂಚಿಕೆಯಲ್ಲಿ ಪಂಜೆಯವರ ನನ್ನ ಚಿಕ್ಕ ತಾಯಿ ಕತೆ ಪ್ರಕಟ ಆಗತ್ತೆ. ಇದೇ ಪಂಜೆಯವರ ಪ್ರಥಮ ಕಥೆಯೂ ಹೌದು, ಕನ್ನಡದ ಪ್ರಥಮ ಸಣ್ಣ ಕಥೆಯೂ ಕೂಡ ಹೌದು. ಹೀಗಾಗಿ ಪಂಜೆಯವರನ್ನು ಕನ್ನಡ ಸಣ್ಣ ಕಥೆಗಳ ವಿಧಾತೃ ಅಂತೇಳಿ ಕರೆಯಲಾಗುತ್ತೆ. ಪಂಜೆಯವರು ಸಂಪಾದಿಸಿರುವಂಥ ಕೃತಿಗಳ ಸಂಪುಟ 3ರಲ್ಲಿ 14 ಕಥೆಗಳಿದ್ದಾವೆ. ಪಂಜೆಯವರನ್ನು ಕನ್ನಡದ ಪ್ರಥಮ ಕಥೆಗಾರರು ಅಂತೇಳಿ ಗುರುತಿಸಲಾಗಿದೆ. ಇನ್ನು ಕೆರೂರು ವಾಸುದೇವಾಚಾರ್ಯರು. ಕೆರೂರು ವಾಸುದೇವಾಚಾರ್ಯರ ಕಥೆಗಳು ಸಚಿತ್ರ ಭಾರತ ಪತ್ರಿಕೆಯಲ್ಲಿ ಪ್ರಕಟ ಆಗ್ತವೆ. 1913ರಿಂದ 1917ರ ಅವಧಿಯಲ್ಲಿ ಇವರು ತೊಳೆದ ಮುತ್ತು, ಪ್ರೇಮ ವಿಜಯ, ಬೆಳಗಿದ ದೀಪಗಳು ಅನ್ನುವಂಥ 3 ಕಥಾ ಸಂಕಲನಗಳನ್ನು ಹೊರತರ್ತಾರೆ. ಇವರ ಕಥೆಗಳ ಪೈಕಿ ರಾಖಿ ಬಂಧನ, ಬಂಧುತ್ವ, ಪ್ರಣಯ ದರ್ಪಣ, ಶಿಲ್ಪಿಗಳ ಶಿಲಾಮೂರ್ತಿ ಇವು ಕಾಲ್ಪನಿಕ ಕಥೆಗಳಾಗಿದ್ದವು. ಇನ್ನು ನರಗುಂದದ ಸಾವಿತ್ರಿಬಾಯಿ, ನೂರ್ ಜಹಾನ್, ಸಿಕಂದರ್ ಬಾದರ್ ಶಾ, ಮಹಾರಾಣ ಪ್ರತಾಪ್ ಸಿಂಹ ಇವು ಇವರ ಪ್ರಮುಖವಾದಂಥ ಐತಿಹಾಸಿಕ ಕಥೆಗಳು. ಪ್ರಕೃತಿಶೀಲ, ಮನೆಯ ಸಮಾಚಾರ ಇವು ಇವರ ಸಾಮಾಜಿಕ ಕಥೆಗಳಾಗಿದ್ವು. ಕೆರೂರು ವಾಸುದೇವಾಚಾರ್ಯರ ಪ್ರಮುಖವಾದಂಥ ಕತೆ ಮಲ್ಲೇಶಿಯ ನಲ್ಲಯ್ಯರು. ಇನ್ನು ಎನ್ ಕಾಮತ್ ಅವರ ಕಥೆಗಳನ್ನು ನೋಡೋದಾದರೆ, ಎನ್ ಕಾಮತ್ತರ ಅಂದಿನ ಆವೂರು ಕಥಾ ಸಂಕಲನ 1918ರಲ್ಲಿ ಪ್ರಕಟ ಆಗುತ್ತೆ. ಈ ಸಂಕಲನದಲ್ಲಿ ಕದ್ದವರು ಯಾರು, ಭಾರತ ಪ್ರಯೋಗ, ಬೊಗ್ಗು ಮಹಾಶಯ, ಆವೂರು ಮಠ, ಕರಿನಾಯಿ, ಶ್ರೀಕೃಷ್ಣ ಚರಿತಾಮೃತ, ಸ್ತ್ರೀ ಜಾತಿಯ ಪೂರ್ಣತ್ವ, ಸ್ವಪ್ನದ ತೊಟ್ಟಿಲು ಮೊದಲಾದ ಹಾಸ್ಯಕಥೆಗಳು ಇದರಲ್ಲಿದ್ದಾವೆ. ಇನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್. ಮಾಸ್ತಿಯವರು 1910ರಲ್ಲಿ ರಂಗನ ಮದುವೆ ಅನ್ನುವಂಥ ಸಣ್ಣ ಕಥೆಯನ್ನು ಬರೀತಾರೆ. 1911ರಿಂದ 1920ರವರೆಗೆ ಬರೆದ ಕಥೆಗಳು ಕೆಲವು ಸಣ್ಣ ಕಥೆಗಳು ಅನ್ನುವಂಥ ಶೀರ್ಷಿಕೆಯಲ್ಲಿ 1920ರಲ್ಲಿ ಪ್ರಕಟ ಆಗ್ತವೆ. ಸುಮಾರು 6 ದಶಕಗಳ ಕಾಲ ಕಥೆಗಳನ್ನು ಬರೆದಂಥವರು
ಮಾಸ್ತಿಯವರು. ಹಾಗಾಗಿ ಮಾಸ್ತಿಯವರನ್ನು ಸಣ್ಣ ಕಥೆಗಳ ಜನಕ ಅಂತೇಳಿ ಕರೀಲಾಗತ್ತೆ. ಮಾಸ್ತಿಯವರ ಕಥೆಗಳನ್ನು ಮಾವಿನಕೆರೆ ರಂಗನಾಥ್ ಅವರು ಸಂಪಾದಿಸಿದ್ದಾರೆ. ರಂಗಪ್ಪನ ಮದುವೆ, ರಂಗಪ್ಪನ ದೀಪಾವಳಿ, ವೆಂಕಟಸ್ವಾಮಿಯ ಪ್ರಣಯ, ಮೇಷ್ಟ್ರು ಹೆಂಡತಿ ಇವು ಮಾಸ್ತಿಯವರ ಆರಂಭದ ಕಥೆಗಳು. ಗೌತಮಿ ಹೇಳಿದ ಕತೆ, ಕೃಷ್ಣಮೂರ್ತಿಯ ಹೆಂಡತಿ, ಮಸುಮತಿ, ಮಂತ್ರೋದಯ, ಆಚಾರ್ಯರ ಪತ್ನಿ, ಒಂದು ಹಳೆಯ ಕತೆ ಇವುಗಳ ಜೊತೆಗೆ ಮೊಸರಿನ ಮಂಗಮ್ಮ, ನಮ್ಮ ಮೇಷ್ಟ್ರು, ಜೋಗಿಯವರ ಅಜ್ಜಪ್ಪನ ಕೋಳಿ ಕತೆ, ವೆಂಕಟಿಗನ ಹೆಂಡತಿ, ವೆಂಕಟಸ್ವಾಮಿಯ ಪ್ರಣಯ, ಕವಿಯ ಬಾಳ ಕೊನೆಯ ದಿನ, ಕಲ್ಮಾಡಿಯ ಕೋಣ ಇವು ಮಾಸ್ತಿಯವರ ಗಮನಾರ್ಹವಾದಂಥ ಕಥೆಗಳು. ಇನ್ನು ನಂಜನಗೂಡು ತಿರುಮಲಾಂಬ ಅವರು ನವೋದಯ ಸಾಹಿತ್ಯದ ಪ್ರಮುಖ ಸಣ್ಣ ಕಥೆಗಾರರು. 1927ರಲ್ಲಿ ಸಚ್ಚರಿತ ಸುಧಾರಣವ ಅನ್ನುವಂಥ ಕಥಾ ಸಂಕಲನವನ್ನು ಇವರು ಹೊರತರ್ತಾರೆ. ಇನ್ನು ಮಾಸ್ತಿಯವರ ಪರಂಪರೆಯನ್ನು ಮುಂದುವರಿಸಿದಂಥ ಅಜ್ಜಂಪುರದ ಸೀತಾರಾಮ ಆನಂದ ಅಂತ ಇವರನ್ನು ಕರೆಯಲಾಗತ್ತೆ. ಅವರು 32 ಕಥೆಗಳನ್ನು ಬರೆದಿದ್ದಾರೆ. ಆರಂಭದ ಕಥೆಗಳಾದ ಮಾಟಗಾತಿ ಮತ್ತು ಬದುಕು ಇವು ಜಯ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟ ಆಗ್ತವೆ. ಅವರ ಪ್ರಮುಖವಾದಂಥ ಕತೆ ನಾನು ಕೊಂದ ಹುಡುಗಿ, ಅಶ್ವರೋಹಿ, ಹೆಂಡತಿಯ ಕಾಗದ ಮೊದಲಾದ ಕಥೆಗಳು ಕಥಾಂಜಲಿ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದರಲ್ಲೂ ನಾನು ಕೊಂದ ಹುಡುಗಿ ಆನಂದ ಅವರಿಗೆ ಜನಪ್ರಿಯತೆಯನ್ನು ತಂದುಕೊಡುತ್ತೆ. ಸರಸಿಯ ಗೊಂಬೆ, ದೂರದ ಆಸೆ, ನಾವು ಹಾಗೆಯೇ, ಚಂದ್ರಗ್ರಹಣ, ಚೊಚ್ಚಲ ಸಂಭ್ರಮ, ಬೇವು ಬೆಲ್ಲ, ಕೊನೆ ಎಂಟಾನೆ, ಜೋಯಿಸರ ಚೌಡಿ, ನಟರಾಜ, ಮನವಿದ್ದಂತೆ ಮಾತು, ಪದ್ಮಪಾಕ, ಟೀ ಸಮಯ, ಕರಿ ಹುಡುಗಿ ಇವು ಆನಂದರ ಪ್ರಮುಖವಾದಂಥ ಕಥೆಗಳು. ಶಿವರಾಮ ಕಾರಂತ ವಿಜಯನಗರದ ಇತಿಹಾಸವನ್ನು ಕುರಿತು ಬರೆದಂಥ ಕಲ್ಲು ಕರಗಲು ಕಲ್ಲೆದೆಯು ಅನ್ನುವಂಥ ಕತೆ ಕಾರಂತರ ಮೊದಲ ಕತೆ ಅಂತೇಳಿ ಮಾಲಿನಿ ಮಲ್ಯ ಅವರು ಗುರುತಿಸ್ತಾರೆ. ಕಾರಂತರು 1931ರಿಂದ 1936ರ ಅವಧಿಯಲ್ಲಿ ಹಸಿವು, ಹಾವು, ತೆರೆಮರೆಯಲ್ಲಿ ಅನ್ನುವಂಥ 3 ಕಥಾ ಸಂಕಲನಗಳನ್ನು ಪ್ರಕಟಿಸ್ತಾರೆ. ಹಸಿವು ಸಂಕಲನವನ್ನು ನಾಡಿನ ಹಸಿದವರಿಗೆ ಮತ್ತು ಹಸಿವನ್ನು ಬಲ್ಲವರಿಗೆ ಅವರು ಅರ್ಪಿಸಿದ್ದಾರೆ. ಈ ಸಂಕಲನದಲ್ಲಿ ಕಳ್ಳಫಕೀರ, ಹೋಳಿಗೆ, ನಂಜಯ್ಯನ ನಾಯರಿ, ಆಜಿಹೂ, ಮಗಳ ಮದುವೆ, ಬಬ್ಬು ಸಾಕ್ಷಿ, ಅಡುಗೆ ಮನೆ, ಶ್ರೀಧರನ ಕುಚ್ಚು ಮೊದಲಾದ ಕಥೆಗಳಿದ್ದಾವೆ. ಹಾವು ಕಾರಂತರ 2ನೇ ಕಥಾ ಸಂಕಲನ. ಈ ಸಂಕಲನದಲ್ಲಿ ಚಕ್ರ ತಿರುಗಿತು, ಮುಕುಂದನ ಆಸೆ, ಸೋಮಪ್ಪನ ಸಾಹಸಗಳು ಮೊದಲಾದ ಕಥೆಗಳಿದ್ದಾವೆ. ಇನ್ನು ತೆರೆಮರೆಯಲ್ಲಿ ಕಾರಂತರ 3ನೇ ಸಂಕಲನ. ಇದರಲ್ಲಿ ಶಾರದೆಯ ದ್ರೋಹ, ಜಗತ್ತು ಯಾರಿಗೆ, ಪತ್ನಿ ಪ್ರೇಮ, ಕೊಟ್ಟ ಹೆಣ್ಣು ಕುಲದ ಹೊರಗೆ, ಸಾವಿರಕ್ಕೊಬ್ಬಳು ಮೊದಲಾದ ಕಥೆಗಳಿದ್ದಾವೆ. ಇನ್ನು ಆನಂದ ಕಂದ ಅಂತೇಳಿ ಪ್ರಸಿದ್ಧರಾದಂಥ ಬೆಟಗೇರಿ ಕೃಷ್ಣ ಶರ್ಮಾ ಅವರು 1932ರಿಂದ 39ರ ಅವಧಿಯಲ್ಲಿ ಬಡತನದ ಬಾಳು, ಸಂಸಾರ ಚಿತ್ರ ಮತ್ತು ನಮ್ಮ ಬದುಕು ಅನ್ನುವಂಥ 3 ಕಥಾ ಸಂಕಲನಗಳನ್ನು ಪ್ರಕಟಿಸ್ತಾರೆ. ಇವರ ಕಥೆಗಳ ಪೈಕಿ ಮಾತನಾಡುವ ಕಲ್ಲು, ಸೀಮೆಯ ಕಲ್ಲು, TB ವಾರ್ಡಿನಲ್ಲಿ, ರೊಮ್ಯಾಂಟಿಕ್ ಪೇಷಂಟ್, ಮಂಜಿನ ನೀರು, ಬಹಿಷ್ಕಾರ, ರಾಜನ ಧರ್ಮ, ಸಂಶೋಧನೆ, ಬಡವಿಯ ಬಾವಿ, ಬೀದಿಯ ಹಾಡುಗಾರರು ಮುಂತಾದವು ಅತ್ಯಂತ ಪ್ರಮುಖವಾದಂಥವು. ಇವರ ಬೀದಿಯ ಹಾಡು ಮತ್ತು ಜೋಗತಿಯ ಕಲ್ಲು ಇವು ಗಮನಾರ್ಹವಾದಂಥ ಕಥೆಗಳು. ಇನ್ನು ಕನ್ನಡದ ಪ್ರಸಿದ್ಧ ಲೇಖಕರು
ರಸಋಷಿ ಅನಿಸ್ಕೊಂಡಿರುವಂಥ ಕುವೆಂಪು ಅವರು 1936ರಲ್ಲಿ ಸನ್ಯಾಸಿ ಮತ್ತು ಇತರ ಕಥೆಗಳು ಅನ್ನುವಂಥ ಅವರ ಕಥಾ ಸಂಕಲನ ಪ್ರಕಟ ಆಗುತ್ತೆ. 1940ರಲ್ಲಿ ನನ್ನ ದೇವರು ಮತ್ತು ಇತರ ಕಥೆಗಳು ಪ್ರಕಟ ಆಗ್ತವೆ. ಈ ಸಂಕಲನದಲ್ಲಿ ಒಟ್ಟು 17 ಕಥೆಗಳನ್ನು ನೋಡಬಹುದು. ಶ್ಯಾಮಲಾದೇವಿ ಬೆಳಗಾಂಕರ ಉತ್ತರ ಕರ್ನಾಟಕದ ಪ್ರಥಮ ಕಥೆಗಾರ್ತಿ ಅನ್ನುವಂಥ ಕೀರ್ತಿಗೆ ಭಾಜನರಾದಂಥವರು ಶ್ಯಾಮಲಾದೇವಿ ಬೆಳಗಾಂಕರವರು. ನನ್ನನ್ನು ನೋಡಲಿಕ್ಕೆ ಬಂದಾಗ ಅನ್ನುವಂಥ ಕಥೆಯನ್ನು ಬರೆಯುವುದರ ಮೂಲಕ ಕನ್ನಡ ಕಥಾ ಪ್ರಪಂಚವನ್ನು ಇವರು ಪ್ರವೇಶಿಸ್ತಾರೆ. ಹೂ ಬಿಸಿಲು ಮತ್ತು ಹೊಂಬಿಸಿಲು ಅನ್ನುವಂಥ 2 ಕಥಾ ಸಂಕಲನಗಳನ್ನು ಇವರು ಹೊರತಂದಿದ್ದಾರೆ. ಇನ್ನು ಸರಸ್ವತಿ ಬಾಯಿ ರಾಜವಾಡೆ ಗಿರಿಬಾಲೆ ಅನ್ನುವಂಥ ಕಾವ್ಯನಾಮದಲ್ಲಿ ಇವರು ಬರಿತಾ ಹೋಗ್ತಾರೆ. 1926ರಲ್ಲಿ ನನ್ನ ಅಜ್ಞಾನ ಅನ್ನುವಂಥ ಕತೆ ಬರೆಯೋದ್ರ ಮೂಲಕ ಕಥಾ ಪ್ರಪಂಚವನ್ನು ಪ್ರವೇಶಿಸಿದಂಥವರು ಸರಸ್ವತಿ ಬಾಯಿ ರಾಜವಾಡೆಯವರು. ಆಹುತಿ, ಕದಂಬ, ಪುಣ್ಯಫಲಂ ಮತ್ತು ಪ್ರೇಮ ವಿವಾಹ ಅನ್ನುವಂಥ 4 ಕಥಾ ಸಂಕಲನಗಳನ್ನು ಸರಸ್ವತಿ ಬಾಯಿ ರಾಜವಾಡೆಯವರು ಪ್ರಕಟಿಸಿದ್ದಾರೆ. ಕೊರಡ್ಕರ್ ಶ್ರೀನಿವಾಸರಾವ್ ಅವರು ಮಾಸ್ತಿಯವರ ಸಮಕಾಲೀನರಾದಂಥ ಕೊರಡ್ಕರ್ ಶ್ರೀನಿವಾಸರಾಯರು ನಂದಾದೀಪ ಮತ್ತು ಪ್ರೇಮ ಪ್ರವಾಹ, ಕಂಡು ಕಾಣದ ನೋಟಗಳು ಅನ್ನುವಂಥ ಕಥಾ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಇವರ ಪ್ರಮುಖವಾದಂತಹ ಕತೆ ದನಿಯರ ಸತ್ಯನಾರಾಯಣ ಅನ್ನುವಂಥದ್ದು ಇವರ ಜನಪ್ರಿಯವಾದಂಥ ಕತೆ. ಇನ್ನು ಪಡುಕೋಣೆ ರಮಾನಂದರಾಯರು ಹಾಸ್ಯ ಬರಹಗಾರರಾದಂಥ ಪಡುಕೋಣೆ ರಾಮಾನಂದರಾಯರು ಹುಚ್ಚು ಬೆಳದಿಂಗಳಿನ ಹೂಬಾಣಗಳು ಅನ್ನುವಂಥ ಸಂಕಲನವನ್ನು 1938ರಲ್ಲಿ ಪ್ರಕಟಿಸ್ತಾರೆ. ಕೊಡಗಿನ ಗೌರಮ್ಮ ಮಿಸ್ಸೆಸ್ BTG ಕೃಷ್ಣ ಅನ್ನುವಂಥ ಹೆಸರಿನಿಂದ ಕಥೆಗಳನ್ನು ಬರಿತಾ ಇದ್ದಂಥ ಕೊಡಗಿನ ಗೌರಮ್ಮನವರು ಕಂಬನಿ ಮತ್ತು ಚಿಗುರು ಅನ್ನುವಂಥ ಸಂಕಲನಗಳನ್ನು ಹೊರತಂದಿದ್ದಾರೆ. ತಮ್ಮ ಕಥೆಗಳಲ್ಲಿ ಪುನರ್ವಿವಾಹ, ಬಾಲ್ಯ ವಿವಾಹ, ವಿಧವಾ ವಿವಾಹ, ವರದಕ್ಷಿಣೆ ಮೊದಲಾದ ಸಮಸ್ಯೆಗಳನ್ನು ಇವರು ಚಿತ್ರಿಸ್ತಾ ಹೋಗ್ತಾರೆ. ಅದೃಷ್ಟದ ಆಟ, ನನ್ನ ಮದುವೆ, ವಾಣಿಯ ಸಮಸ್ಯೆ, ಸನ್ಯಾಸಿಯ ರತ್ನ, ಒಂದು ಪುಟ್ಟ ಚಿತ್ರ, ಪಾಪನ ಮದುವೆ, ಸುಳ್ಳು ಸ್ವಪ್ನ, ಮರದ ಗೊಂಬೆ, ಮನುವಿನ ರಾಣಿ, ನಿನ್ನ ಮದುವೆ ಇವು ಗೌರಮ್ಮನವರ ಗಮನಾರ್ಹವಾದಂಥ ಕೃತಿಗಳು. ದೇವುಡು ಅವರು 1939ರಿಂದ 46 ಅವಧಿಯಲ್ಲಿ ಸೋಲೋ ಗೆಲುವೋ, ದೇವುಡು ಕಥೆಗಳು, ಘಾಟಿ ಮುದುಕ ಮತ್ತು ಇತರ ಕಥೆಗಳು ಅನ್ನುವಂಥ ಸಂಕಲನಗಳನ್ನು ಪ್ರಕಟಿಸ್ತಾರೆ. ವೈಣಿಕ ಅನ್ನುವಂಥದ್ದು ದೇವುಡು ಅವರ ಅತ್ಯಂತ ಪ್ರಸಿದ್ಧಿಯಾದಂಥ ಕತೆ. ದಾರಾ ಬೇಂದ್ರೆಯವರು ನಿರಾಭರಣ ಸುಂದರಿ ಎಂಬ ಏಕೈಕ ಕಥಾ ಸಂಕಲನವನ್ನು ಬೇಂದ್ರೆಯವರು ಹೊರತಂದಿದ್ದಾರೆ. ಮಗುವಿನ ಕರೆ, ಪಾಲಾಪೋ, ನಿರಾಭರಣ ಸುಂದರಿ, ಇರಿದ ಕತ್ತಿ, ಮಂಗಾಟ, ನಾಸ್ತಿಕ, ಏಕಾಕಿನಿ ಇವು ಬೇಂದ್ರೆಯವರ ಪ್ರಮುಖ ಕಥೆಗಳು. ಪೂತಿನ 1949ರಲ್ಲಿ ಧ್ವಜರಕ್ಷಣೆ ಅನ್ನುವಂಥ ಸಂಕಲನವನ್ನು ಹೊರತರ್ತಾರೆ. ಇದು ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದ ಘಟನೆಗಳನ್ನು ವಸ್ತುವಾಗುಳ್ಳಂಥ ಕಥೆಗಳಿಂದ ಕೂಡಿದೆ. ಇದರಲ್ಲಿ 8 ಕಥೆಗಳಿದ್ದಾವೆ. ಧ್ವಜರಕ್ಷಣೆ, ವಿಷಾದಯೋಗ, ಕಾಲದೊಡನೆ, ಅಶ್ವತ್ಥನ ಸಂದೇಶ, ನಿಂಗಿಯೇ ಆ ನಿಂಗಿಯೇ ಇವು ಪೂತಿನ ಅವರ ಪ್ರಮುಖವಾದಂಥ ಕಥೆಗಳು. ಇನ್ನು ಕಡೆಂಗೋಡ್ಲು ಶಂಕರ ಭಟ್ಟ ಅವರು ಮಾಸ್ತಿಯವರ ಕಥೆಗಳ ನಿರೂಪಣಾ ತಂತ್ರವನ್ನು ಅನುಸರಿಸಿದಂಥ ಶಂಕರ ಭಟ್ರು ನವೋದಯ ಕಾಲಘಟ್ಟದಲ್ಲಿ ಗಾಜಿನ ಬಳೆ ಮತ್ತು ಇತರ ಕಥೆಗಳು, ಹಿಂದಿನ ಕಥೆಗಳು, ದುಡಿಯುವ ಮಕ್ಕಳು ಅನ್ನುವಂಥ 3 ಸಂಕಲನಗಳನ್ನು ಹೊರತರ್ತಾರೆ. ದೊಡ್ಡಣ್ಣ, ಅದ್ಲಿಟ್ಟು, ಹೊಡೆಯುವ ಗಡಿಯಾರ, ಚೂರಿಯ ಕತೆ, ಹಣೆಯಲ್ಲಿ ಬರೆದುದು ಇವರ ಪ್ರಮುಖವಾದಂಥ ಕಥೆಗಳು.
ಇನ್ನು ಸಿದ್ದಯ್ಯ ಪುರಾಣಿಕ ಅವರು ಕಥಾಮಂಜರಿ ಮತ್ತು ತುಷಾರಹಾರ ಅನ್ನುವಂಥ 2 ಸಂಕಲನಗಳನ್ನು ಹೊರತರ್ತಾರೆ. ಪ್ರಣಯ ಸಮಾಧಿ, ವಿಜಯಶ್ರೀ, ಅಮರ ಕಥೆಗಳು ಇವು ಮಿರ್ಜಿ ಅಣ್ಣಾರಾಯರ ಕಥಾ ಸಂಕಲನಗಳು. ಎಚ್ ವಿ ಸಾವಿತ್ರಮ್ಮ ಅವರು ನಿರಾಶ್ರಿತೆ, ಮರುಮದುವೆ, ಸರಿದ ಬೆರಳು, ಪ್ರತಿಶಿಕ್ಷೆ ಮತ್ತು ಲಕ್ಷ್ಮಿ ಅನ್ನುವಂಥ ಸಂಕಲನಗಳನ್ನು ಹೊರತರ್ತಾರೆ. ಇನ್ನು ಕನ್ನಡದ ಬಹುಮುಖ್ಯ ಕಥೆಗಾರ್ತಿ ಎಂ ಕೆ ಇಂದಿರಾ ಅವರು. ಎಂ ಕೆ ಇಂದಿರಾ ಅವರ ನವರತ್ನ, ಚೆಲ್ಲಿದ ನೀರು, ಸ್ಫೂರ್ತಿ, ಪವಾಡ, ಮೋಹನಮಾಲೆ, ನವಜೀವನ, ನಾಬಲ್ಲೆ ಅಪ್ಪಯ್ಯ, ಕುಳ್ಳ, ಸೊಸೆ, ಹರಿಶ್ಚಂದ್ರ, ನಾಡು, ಮೋಡ ಸರಿದ ಚಂದ್ರ ಇವು ಇವರ ಪ್ರಮುಖ ಕಥೆಗಳು. ಇದಲ್ಲದೆ ಎಸ್ ಅನಂತನಾರಾಯಣ, ವರದರಾಜ ಹುಯಿಲಗೋಳ, ರಾಮಚಂದ್ರ ಕೊಟ್ಟಲಗೆರೆ, ಶ್ರೀನಿವಾಸ್ ಆವನೂರ, ಕಾತ್ಯಾಯಿನಿ, ಹಿರೇಮಲ್ಲೂರು ಈಶ್ವರನ್ ಇವರು ನವೋದಯ ಕಾಲದ ಹೆಸರಿನಿಂದ ಗುರುತಿಸ್ಬೋದಂಥ ಇನ್ನಿತರ ಕಥೆಗಾರರು. ಸ್ನೇಹಿತರೆ, ಪರೀಕ್ಷೆಗಳಲ್ಲಿ ಇದರಲ್ಲಿ ಪ್ರಮುಖವಾದಂಥ ಕಥೆಗಳು, ಕೆಲವೊಮ್ಮೆ ಆ ಕಥೆಗಳ ಪಾತ್ರಗಳು ಮತ್ತು ಕಥೆಗಾರರು, ಕೆಲವೊಮ್ಮೆ ಕಥೆಯ ವಸ್ತು ಮತ್ತು ಕಥೆಯ ಆಶಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಹಾಗಾಗಿ ಸಾಹಿತ್ಯ ಚರಿತ್ರೆಯ ಜೊತೆಗೆ ಪ್ರಮುಖವಾದಂಥ ಕವಿಗಳ ಕಥಾ ಸಂಕಲನಗಳನ್ನು ಒಮ್ಮೆ ಓದೋದು ಅತ್ಯಂತ ಅವಶ್ಯಕ. ಮತ್ತು ಮುಂದಿನ ಸರಣಿಯಲ್ಲಿ ಪ್ರಗತಿಶೀಲ ಚಳುವಳಿಯ ಸಂದರ್ಭದ ಕಥೆಗಾರರ ಕುರಿತಾಗಿ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು ಸ್ನೇಹಿತರೆ.